ನಾದಿನಿ ಮನೆ ಗೃಹ ಪ್ರವೇಶದ ಮುಂದಿನ ವ್ಲಾಗ್. ಸೊ ಅವತ್ತಿನ ಮಾರನೇ ದಿನ ಬೆಳಿಗ್ಗೆನೇ ಎದ್ದು ಎಲ್ಲರೂ ಕೂತ್ಕೊಂಡಿದ್ವಿ. ನಾವೆಲ್ರಿಗೂ ಒಂದು ಅವ್ರ ರಿಲೇಷನ್ಸು ನಾದಿನಿ ಹಸ್ಬೆಂಡ್ ಕಡೆಯವರು, ಇನ್ನು ನಾವು ಅಂದರೆ ಅವ್ರ ಅಕ್ಕ ತಂಗಿ ಇಲ್ಲ ನಾವು ಎಲ್ಲರೂ ಒಂದು 10ರಿಂದ 15 ಜನ ಇದ್ವಿ. ಸೊ ಆಚೆ ಎಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟೆ ನಮ್ಮ ಮನೆಯವರು ಟೊಮೆಟೊ ಬಾತ್ ಮಾಡ್ತಿದ್ರು. ಯಾಕಂದರೆ ತುಂಬ ಜನಕ್ಕೆ ಮಾಡಬೇಕಲ್ವ, ಅವರಿಗೂ ಅಷ್ಟು ಗೊತ್ತಾಗಲ್ಲ. ಸೊ ನಮ್ಮ ಮನೆಯವರು ಅಂದರೆ ಕುಕ್ಕಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಕುಕ್ಕಿಂಗು. ಅದರಿಂದ ಅವರೇ ಎಲ್ರಿಗೂ ಟೊಮೆಟೊ ಬಾತ್ ಮಾಡ್ತಿದ್ರು. ನಾವೆಲ್ಲರೂ ಬಿಡಿಸಿ ಎಲ್ಲ ಕೊಟ್ವಿ, ಕಟ್ ಮಾಡಿ ಟೊಮೆಟೊ, ಈರುಳ್ಳಿ ಎಲ್ಲನೂ. ಇನ್ನು ಒಳಗಡೆ ಹೊಸ ಮನೆ ಒಳಗಡೆ ಮಾಡಿದ್ರೆ ಎಲ್ಲ ಒಂಥರ ಹೊಗೆ ತುಂಬಿಕೊಳ್ಳುತ್ತೆ ಅಂದ್ಬಿಟ್ಟೆ ಆಚೆನೇ ನಾವು ವರಾಂಡದಲ್ಲಿ ಇಟ್ಕೊಂಡು ಇನ್ನು ಮಾಡ್ತಾಯಿದ್ವಿ. ಇನ್ನು ಒಳಗಡೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು, ಅಂದರೆ ಯಾವ ರೀತಿ ಅವರು ಕಷ್ಟಪಟ್ಟರು ಈ ಮನೆ ಕಟ್ಟೋದಕ್ಕೆ. ಅಂದರೆ ನಮ್ಮ ನಾದಿನಿ ಗಂಡ ನಮ್ಮ ಮುರಳಿ ಅಣ್ಣ ಹೇಳ್ತಿದ್ರು, ಯಾವ ರೀತಿ ಕಷ್ಟ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ನಮಗೆ, ಹೇಗೆ ಅಮೌಂಟ್ ಅರೇಂಜ್ ಆಯಿತು ಅಂತ ಎಲ್ಲ ಹೇಳ್ತಿದ್ರು. ಇದು ಈ ಮನೆಗೆ ಲೋನ್ ಮಾಡಿಸಿಲ್ಲ ಅವರು, ಹಂಗೆ ಮಾಡ್ತಿರೋದು ಇವರೇ ನೋಡಿ ನಮ್ಮ ನಾದಿನಿ. ಸೊ ಅದನ್ನೆಲ್ಲ ಕುತ್ಕೊಂಡು ಮಾತಾಡ್ತಿದ್ರು. ಅವರಮ್ಮ ಅದು ಚೇರ್ ಮೇಲೆ ಕುತ್ಕೊಂಡಿರೋದು, ಅವರು ತುಂಬ ಅಳ್ತಿದ್ರು. ಅಷ್ಟು ಅವ್ರಿಗೆ ಪಾಪ ಬೇಜಾರಾಗ್ತಾಯಿತ್ತು. ಅಂದರೆ ಬೇಜಾರಂದರೆ ಅವರು ಖುಷಿಗೆ, ನನ್ನ ಮಗ ಕೊನೆಗೂ ಮನೆ ಕಟ್ದ ಅನ್ನೋ ಖುಷಿಗೆ. ಇನ್ನು ನೋಡಿ ಟೊಮೆಟೊ ಬಾತ್ ಒಂದು ಸೈಡ್ ಆಗ್ತಾಯಿತ್ತು. ಇನ್ನು ನನ್ನ ಮಗನಿಗೆ ಸ್ವಲ್ಪ ಕಿಟ್ಲೆ ಮಾಡಿಕೊಂಡು ಅವನು ಅಲ್ಲೇ ಇರ್ತಾನೆ, ಏನಾದರೂ ಕುಕ್ಕಿಂಗ್ ಮಾಡಬೇಕಾದ್ರೆ ಅಲ್ಲೇ ಇರ್ತಾನೆ. ಎಲ್ಲ ಮುಗಿಸ್ಕೊಂಡು ನಾಷ್ಟ ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಬಂದ್ವಿ. ಇದೇ ನೋಡಿ ನಮ್ಮ ಊರು. ಇಲ್ಲಿ ಹಸುನ ಸಾಕೊಂಡಿದ್ದಾರೆ ನಮ್ಮ ಅತ್ತೆ ಮಾವ. ಇನ್ನು ಗಾಡಿ ಇಲ್ಲೇ ಇತ್ತಲ್ವ ಊರಲ್ಲೇ, ಅದಕ್ಕೆ ನಮ್ಮ ಮನೆಯವರೆಲ್ಲ ತೊಳೆದು ಮತ್ತೆ ನಾವು ಅಲ್ಲೇ ಬಿಟ್ಬಿಟ್ಟು ಬಂದ್ವಿ ಸ್ಕೂಟಿ ಎತ್ಕೊಂಡು. ಇದೇ ನೋಡಿ ನಮ್ಮ ಮನೆ, ಊರಲ್ಲಿರೋ ಮನೆ ಇದು. 3 ಬೆಡ್ರೂಮ್ ಇದೆ ಮತ್ತು ಒಂದು ಕಿಚನು, ಹಾಲು ಮತ್ತು ಆಚೆ ಕಡೆ ವಾಶ್ರೂಮ್ ಬರುತ್ತೆ. ಸೊ ಈ ರೀತಿ ಮನೆ ಬರುತ್ತೆ, ಒಂದು ದೇವ್ರ ಮನೆ. ಸಿಂಪಲಾಗಿದೆ. ಆವಾಗಿನ ನಾನು ಮೀನ್ಸ್ ಲೈಕ್ 2004 ಈ ಮನೆ ಕಟ್ಟಿರೋದು. ಇವಾಗ ಒಂದು 22 ವರ್ಷ ಆಗ್ತಿದೆ ಈ ಮನೆಗೆ. ಇನ್ನು ನಮ್ಮ ಮಾವ ತೋಟಕ್ಕೆ ನೆಡಬೇಕಂತ ಮಾವಿನ ಸಸಿ ಎಲ್ಲ ತಂದು ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿ ನಿಮ್ಗೆ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾವಿನ ಸಸಿ. ಅದನ್ನು ನಮ್ಮ ತೋಟದಲ್ಲಿ ನೆಡಬೇಕಂತ ಗುಂಡಿ ಎಲ್ಲ ತೋಡಿದ್ರು ಟ್ರ್ಯಾಕ್ಟ್ರಲ್ಲಿ, JCB ಎಲ್ಲ ಕರ್ಕೊಂಬಂದು. ಅದನ್ನು ಯಾವ ಥರ ಹೊಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಕಡೆಯನ್ನು ಭತ್ತ ರಾಗಿನ ಬೆಳೆಯೋದ್ರಿಂದ ಈಗ ಇವ್ರ ಕಡೆ ಯಾವ ಥರ ಮಾಡ್ತಾರೆ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಮತ್ತು ನಾವು ಈ ಜಮೀನು ಕೂಡ ನೋಡಿರಲಿಲ್ಲ. ಸರಿ ನೋಡ್ಕೊಂಬರೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದರು. ತುಂಬ ದೊಡ್ಡದಾಗೆ ಫಸ್ಟು ಗುಂಡಿನ ತೋಡಬೇಕು, ಆವಾಗ ನಾವು ನಾಡ್ಕೋಬೋದು. ಇದು ಒಂದು 3 to 5 ಇಯರ್ಸ್ ಒಳಗಡೆ, ಅಥವಾ 5 to 7 ಇಯರ್ಸ್ ಒಳಗಡೆ ಇದು ನಮಗೆ ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಹೇಳ್ತಾರಲ್ವ, ತೆಂಗಿನ ಮರ ಆಗಲಿ, ಮಾವಿನ ಮರ ಆಗಲಿ, ಅಡಿಕೆ ಮರ ಆಗಲಿ, ನಾವು ಒಂದು 7ರಿಂದ 8 ವರ್ಷ ಅವನ್ನ ಸಾಕಿಬಿಟ್ರೆ ಆಮೇಲೆ ಅವು ನಮ್ಮನ್ನ ಸಾಕ್ತಾವಂತೆ. ಸೊ ಆ ರೀತಿ ಅದಕ್ಕೆ ನಮ್ಮ ಮಾವ ನಾವು ಇರುವಾಗ ಎಲ್ಲ ಮಾಡಿಕೊಟ್ಬಿಡ್ತೀವಿ, ಆಮೇಲೆ ನಿಮ್ಮ ಇಷ್ಟ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡ್ತಿದ್ದಾರೆ. ಪಾಪ ಅವರು ಹಸು ನೋಡಿಕೊಂಡು ಎಲ್ಲ ಮಾಡ್ತಿರ್ತಾರೆ. ಸೊ ಇಲ್ಲಿ ನಾವು ಹೋಗೋಕ್ಕಾಗಲ್ಲ, ಯಾಕಂದರೆ ಮಗ ಸ್ಕೂಲು ಅದು ಎಲ್ಲ ಇರುತ್ತಲ್ವ, ಅದೆಲ್ಲ ನೋಡಿಗೆ ಹೋಗೋಕ್ಕಾಗಲ್ಲ. ಇನ್ನು ಇವತ್ತಿಂದು ವ್ಲಾಗ್ನ ಕೂಡ ಹಾಕ್ತಾಯಿದ್ದೀನಿ. ನನಗೆ ಸ್ಯಾರಿ ಉಟ್ಕೊಳ್ಳೋದು ತುಂಬ ಕಷ್ಟ, ಯಾಕಂದರೆ ಏನೋ ಗೊತ್ತಿಲ್ಲ, ಏನಾದರೂ ಅಷ್ಟೇ ನಾನು ಒಂದು ಸಲ ನೋಡಿದ ತಕ್ಷಣ ಕಲ್ತ್ಕೊಂಡ್ಬಿಡ್ತೀನಿ. ಬಟ್ ಈ ಸ್ಯಾರಿ ಉಟ್ಕೊಳೋದಂದ್ರೇ ನನಗೆ ಆಗ್ತಾಯಿಲ್ಲ. ಅದಕ್ಕೆ ನಂಗೆ ತುಂಬ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ನಾನು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಕಲ್ತಿದ್ದೆ. ಅದನ್ನೂ ಅಷ್ಟೇ ನಾನು ಡ್ರಾಪಿಂಗ್ ಕ್ಲಾಸಿಗೆ ಹೋಗಿನೇ ಕಲ್ತಿದ್ದೆ. ಸರಿ, ಇದು ಪ್ರೀ ಪ್ಲೀಟಿಂಗ್ ಅಂತ ಇವಾಗ ತುಂಬ ಟ್ರೆಂಡ್ ಆಗ್ತಿದೆ. ಮೇ ಬಿ ಗೊತ್ತಿಲ್ಲ ಅಲ್ವಾ, ಇದನ್ನ ಪ್ರೊಫೆಷ್ನಲ್ ಆಗಿ ತೊಗೋಬೋದು. ಸೊ ಅದಕ್ಕೋಸ್ಕರ ಕಲಿಯೋಣ, ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಷನ್ ಈಲ್ಸ್ ಬೆಸ್ಟ್ ಇನ್ ರಿಟರ್ನ್ಸ್ ಅಂತಾರಲ್ವ, ಆ ಥರ. ಸೊ ನಾನಿಲ್ಲಿ ರಮ್ಯಾ ಗೌಡ ಅಂತ ಇದರಲ್ಲಿ ಬನಶಂಕರಿ ಹತ್ರ, ಇವರು ಶ್ರೀನಗರ ಸರ್ಕಲಲ್ಲಿ ಹೇಳ್ಕೊಡ್ತಾರೆ. ಅವ್ರ ಹತ್ರ ಇದು ಫಸ್ಟ್ ಬ್ಯಾಚ್ ನಮ್ಮದೇ. ಅಲ್ಲಿ ಹೋಗಿ 1 ಡೇ ವರ್ಕ್ಶಾಪ್ನ ಕಲಿಯೋಕ್ಕಂತ ಹೋಗಿದ್ದಿದ್ದು. ನಿಜವಾಗ್ಲೂ ತುಂಬ ಪೇಷನ್ಸಿಂದ ಹೇಳ್ಕೊಡ್ತಾರೆ. ನನಗೆ ಆ್ಯಕ್ಚುಲಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಬಂದು ಕಾಯ್ಕೊಂಡಿದ್ರು, ಅವರು ಚಿಕ್ಕಪೇಟೆಗೆ ಹೋಗಿ ಬಂದರು. ಸೊ ನನಗೆ ಟೈಮ್ ಆಯಿತು ಅಂತ ನಾನು 4ಗೆ ಬಂದುಬಿಟ್ಟೆ. ಇನ್ನೂ ಕಸ್ಟಮರ್ಸ್ ಅಲ್ಲೇ ಇದ್ದರು, ಕ್ಲೈಂಟ್ಸು. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಕಲ್ತ್ಕೊಂಬೋದಿತ್ತು. ಬಟ್ ಐ ಹ್ಯಾವ್ ಗಾಟ್ ಎನ್ ಐಡಿಯಾ. ಸೊ ಆ ಥರ ನಾನು ತುಂಬ ಚೆನ್ನಾಗಿ ಬಂದಿದ್ದೀನಿ. ಇವಾಗ ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ನೋಡೋಣ, ನಾನು ಪ್ರೊಫೆಷ್ನಲ್ ಆಗಿ ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ರಾಯರು ಏನು ಮಾಡ್ತಾರೋ. ಸೊ ಇಲ್ಲಿ ಈ ಥರ ನನಗೆ ಒಂದು 1500 ಚಾರ್ಜ್ ಮಾಡಿದ್ರು ಇವರು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸಿಗೆ.
ನಿಜವಾಗ್ಲೂ ಫ್ಲಫಿ ಪ್ಲೇಟ್ಸ್ ಹೇಳ್ಕೊಟ್ರು. ನಿಜವಾಗ್ಲೂ ತುಂಬಾ ಟೆಕ್ನಿಕ್ಸ್ ಇರುತ್ತೆ. ನಾವು ಯೂಟ್ಯೂಬಲ್ಲಿ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ. ಆ್ಯಕ್ಚುಲಿ ಇಟ್ ವಿಲ್ ನಾಟ್ ವರ್ಕ್. ಸೊ ಇನ್ನು ಊಟಕ್ಕಂತ ಅವ್ರ ಅಮ್ಮನೇ ಪಾಪ ಮನೆಯಿಂದ ಅಡುಗೆ ಮಾಡಿಕೊಂಡು ತಗೊಂಬಂದಿದ್ರು. ತುಂಬ ಒಂಥರ ಪ್ರೀತಿಯಿಂದ ನೋಡಿಕೊಂಡ್ರು ಎಲ್ಲರೂ ಮನೆಯವ್ರ ಥರ ಎಲ್ಲರೂ ಮಾತಾಡಿಕೊಂಡು ಓನ್ಲಿ 5 ನಮ್ಮ ಮೆಂಬರ್ಸಿಂದ ಬ್ಯಾಚು. ಅವ್ರದ್ದೇ ಒಂದು ಸ್ಟುಡಿಯೋ ಇರೋದ್ರಿಂದ ಅಲ್ಲೇ ಅವರು ಕಂಡಕ್ಟ್ ಮಾಡಿದ್ರು. ಇವರು ಲೈಕ್ ಫೇಮಸ್ ಮೇಕಪ್ ಆರ್ಟಿಸ್ಟ್ ಇವರು ರಮ್ಯಾ ಗೌಡ ಅವರು. ನಿಮಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ. ಸೊ ಇನ್ನು ಅದೆಲ್ಲ ಕಲಿತ್ಕೊಂಡು ಅಂದರೆ ಯಾವ ಥರ ಅಂದರೆ ನಾನು ಹೇಳ್ತಿದ್ದೆ ನಿಮಗೆ ಯೂಟ್ಯೂಬಲ್ಲಿ ತುಂಬ ಜನ ನೋಡಿ ಕಲ್ತ್ಕೊಂಡವರು ಇರ್ತಾರೆ. ಬಟ್ ಆ ಟೆಕ್ನಿಕ್ಸ್ ಎಲ್ಲ ನಾವು ಕ್ಲಾಸಸ್ಗೆ ಹೋದ್ರೇ ನಮಗೆ ಗೊತ್ತಾಗೋದು. ನನಗೆ ಇದು ಯಾವಾಗ ಅರ್ಥ ಆಯಿತು ಅಂದರೆ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೆಪ್ಪಿಂಗ್ ಹೋದಾಗ ನಾನು ಅದನ್ನು ಕಲ್ತಿದ್ದು ಅರ್ಪಿತಾ ಗೌಡ ಅವ್ರ ಹತ್ರ. ಇಲ್ಲಿ ಸುಂಕದಕಟ್ಟೆ ಅಂದ್ರಳ್ಳಿ ಹತ್ರ. ಇದನ್ನು ಇವ್ರ ಹತ್ರ ಕಲ್ತ್ಕೊಂಡಿದ್ದೀನಿ. ಇವರು ಬೋತ್ ಬಾಕ್ಸ್ ಪ್ಲೀಟಿಂಗು ಮತ್ತು ನನಗೆ ಫ್ಲಫಿ ಪ್ಲೀಟಿಂಗ್, ಹ್ಯಾಂಗರ್ ಫೋಲ್ಡಿಂಗ್ ಎರಡನ್ನೂ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲಿ ನಮಗೆ ನೋಡ್ಕೊಳ್ಳುವಾಗ ಈಸಿ ಅನಿಸ್ತಿತ್ತು. ಆಮೇಲೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾ ಡೌಟ್ಸ್ ಬರ್ತಿತ್ತು. ಅದನ್ನು ಅಷ್ಟೇ ಅವರು ತುಂಬಾ ಪೇಷನ್ಸ್ ಆಗಿ ಇಬ್ಬರಿದ್ದರು, ರಕ್ಷಾ ಮ್ಯಾಮ್ ಮತ್ತು ರಮ್ಯಾ ಮ್ಯಾಮ್ ಇಬ್ಬರೂ ಚೆನ್ನಾಗಿ ನಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.